ಮೊದಲನೇ ಬಡವ ಅಥವಾ ಬಡವಿ ಅವರು ಈ ದೇಶದ ಜಾತಿನೂ ಮಾತಾಡ್ತಾರೆ. ಎರಡನೇದಾಗ ರೈತರ ಕಾಳಜಿ ಮಾಡ್ತೀನಿ. ಎಲ್ಲ ರೈತರು ನಾ ಇವತ್ತು ಪ್ರತಿ ಒಬ್ಬ ರೈತ ಕುಟುಂಬಕ್ಕೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಯುವಕರಿಗೂ ನಾವು ಉದ್ಯೋಗ ಕೊಡ್ತೀನಿ ಹೇಳಿದರೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತೀವಿ. ಕೊಟ್ಟರು ಇಲ್ಲ ಬೇರೆ ಮತ್ತು ಈಗ ವೈಟ್ ಪೇಪರ್ ತಂದಿದ್ದಾರೆ 2005 ನಮ್ಮ UPA ಸಂದರ್ಭದಲ್ಲಿ 2014 ಮತ್ತು ಇದನ್ನು ವೈಟ್ ಪೇಪರ್ ತೊಗೊಂಬರ್ರಿ. 2014 ಇಲ್ಲಿವರೆಗೆ ವೈಟ್ ಪೇಪರ್ ತೊಗೊಂಬರ್ರಿ. ಎಷ್ಟು ಉದ್ಯೋಗ ಕೊಟ್ರಿ, ಏನು ಮಾತಾಡಿದ್ರಿ, ಏನಿಲ್ಲ. ವೈಟ್ ಪೇಪರ್ ಬರಲ್ಲ ನೋಡೋಣ, ಮತ್ತೆ ಇನ್ನೊಂದು ಚರ್ಚೆ ಮಾಡೋಣ ಅದನ್ನು. ಬಟ್ ಈ ರೈತರ ಬಗ್ಗೆ ಬಂದದ ರೈತರಿಗೆ ಈ ಒಂದು ಏನಪ್ಪ ಅಂತಂದ್ರೆ ಬರ್ತಾ ಇದ್ದಾರೆ, ಅವರು ಈಡೇರಿಸ್ಕೊಳ್ತಾರೆ ತಮ್ಮ ಬೇಡಿಕೆಗಳನ್ನಂತೇಳಿ. ಈ ಸಂದರ್ಭದಲ್ಲಿ ಹೇಳಿದ್ದೆ ನಿಮ್ಗೆ ಈಗಾಗಲೇ ಮೋದಿಜಿಯವರು ರಾಮ ಮಂದಿರದಿಂದ ಆಗಲಿ ವಿರೋಧ ಪಕ್ಷಗಳು ಹೆಚ್ಚು ಎಲ್ಲ ಒಂದೇ ಉಳ್ದಂಗೆ ಆಗ್ಯದ. ಯಾಕಂತಂದ್ರೆ ಮಮತಾ ಅವರು ಸಹಿತ ಅವ್ರು ಸ್ವತಃ ನಿಲ್ತಂದಾಗ ಇಂಡಿಯಾದ ಪರ ಇದ್ದಂಗೆ ಇದ್ದಾರೆ. ಬಟ್ ಏನಪ್ಪ ಅಂತಂದ್ರೆ ಅವರು ಮೊದಲಿನ ಒಂದು ಬಿರುಸ್ತನ ಇಲ್ಲಲ್ಲ, ಅವರು ಇಡೀ CBI ಎಲ್ಲ ಹಂಚಿಬಿಟ್ಟಿದ್ದಾರೆ. ಮತ್ತು ಈಗಾಗಲೇ ನಿಮ್ಗೆ ಗೊತ್ತು ಜಾರ್ಖಂಡದ ಸೊರೇನ್ ಅವರು ಜೈಲು ಪಾಲಾಗಿದ್ದಾರೆ. ಆಮ್ ಆದ್ಮಿ ಅವರು ಹಿಂದೆ ನಾಳೆ ಅವರು ಸ್ವಲ್ಪ ಜೈಲಿಗೆ ಹೋಗೋದು ಪ್ರಸಂಗ ಬರ್ಲಿಕ್ಕಂತದ. ಯಾವ ಪಕ್ಷ ಭ್ರಷ್ಟಾಚಾರ ವಿರೋಧವಾಗಿ ಎದ್ದು ಬಂತೋ ಅದು ಇವತ್ತು ಭ್ರಷ್ಟಾಚಾರ ಸುಳಿಯಲ್ಲಿ ಸಿಕ್ಕೊಂಡಂತ ನಾವು ಹೇಳ್ತಾ ಇದ್ದೀವಿ. ಇನ್ನೂ ಪ್ರೂವ್ ಆಗಿಲ್ಲ. ಯಾಕಪ್ಪ ಅಂದ್ರೆ ಇದು ಬಿಲ್ಡಪ್ ಆಗಿದೆ ಅಂತ ಮಾಡಿದ್ದಾರೆ ಇವರು, ತಯಾರು ಮಾಡಿದ್ದಾರೆ ಇವರು BJPಗರು ಅನ್ನುವಂಥ ನೆಲೆಯಲ್ಲೇ CBI ಮತ್ತು ED ಕೂಡಿ ಮಾಡ್ತಾ ಇದೆ. ಇದೊಂದು ಏನಪ್ಪ ಅಂದ್ರೆ ದೊಡ್ಡ ಪ್ರಹಸನ ಅಥವಾ ಇದೊಂದು ದುರಂತ ಇದಕ್ಕೆ ಪ್ರಜಾಪ್ರಭುತ್ವ ಅನ್ನುವಂಥ ಮಾತನ್ನು ಆಮ್ ಆದ್ಮಿ ಅವ್ರು ಮಾತಾಡ್ತಾ ಇದ್ದಾರೆ. ಆದರೂ ಈಗಂತವ್ರು ಇನ್ನೂ ಇದಾಗಿಲ್ಲ, ಆರೋಪ ಮಾಡಿದ್ದಾರೆ ಅಷ್ಟೇ, ಇನ್ನೂ ಅಪರಾಧಿ ಆಗಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಅವರು ಯಾವ ಪ್ರಮಾಣದಲ್ಲಿ ಏನು ಮುಂದೆ ಹೋಗ್ತಾರೋ ಗೊತ್ತಿಲ್ಲ. ಇವೆಲ್ಲ ನೆಲೆಯಲ್ಲಿ ಇನ್ನು ಉಳಿದ್ರೆ ಯಾರು ಕಾಂಗ್ರೆಸ್ ಇವರು. ಹೀಗಾಗಿ ನಾವು ಗೆಲ್ತೀವಿ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ BJP ಸರ್ಕಾರ ಅಥವಾ ಮೋದಿಯವರ ಸರ್ಕಾರ ಬಂದು ನಿಂತದ. ಅದಕ್ಕೆ 3.0 ಅಂತ ಹೇಳಿದ್ರು ಮೊನ್ನೆ. ನಾವು 3 ನಂಬುದ ಇನ್ನು ಮುಂದಿನ ಅಂತೇಳಿ. ಹಂಗೆ ಮುಂದೆ ಆಯ್ತಂದ್ರೆ ಈ ರೈತರ ಬೇಡಿಕೆಗಳು ಈಡೇರಲಿಕ್ಕೆ ಸಾಧ್ಯ ಅದಾವ. ಆಗ ಅಂದಿದ್ರು ಎಲ್ಲ ಟೆರರಿಸ್ಟ್ಗಳು, ಭಯೋತ್ಪಾದಕರು, ಜೊತೆಗೆ ಖಲಿಸ್ತಾನವಾದಿಗಳು ಏನೇನು ಮಾತಾಡಿದ್ರು ರೈತರಿಗೆ 1 ವರ್ಷ ಗಂಟಲೆ. ಈಗಲೂ ಅದು ಹಂತ ಬರುವಂಥ ಸಾಧ್ಯತೆಗಳು ಇದ್ದಾವ. ಅದನ್ನು ಎದುರಿಸುವಂಥ ಶಕ್ತಿ ಅವ್ರಿಗೆ ಅದ. ಅದರಲ್ಲೂ ಜನ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ರೈತರು ಒಂದು ಮೂಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ. ನಿಜವಾಗಿಯೂ MS ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ಸರ್ಕಾರ ತರಲಿಕ್ಕೆ ಸಾಧ್ಯ ಇದನ್ನ, ಅದು ಪಾಸಿಬಲ್ ಅದನ್ನ ಸರ್ಕಾರಕ್ಕೆ. ಇಲ್ಲಿವರೆಗೂ ಸಾಧ್ಯ ಇಲ್ಲ ಅಂತನ್ನೋಂಥ ಮಾತನ್ನ ಕೇಳ್ತಾ ಇದ್ದೀವಿ. ಆದರೆ ಈ ಬೇಡಿಕೆಗಳಿದ್ದಾವೆ ಇವೆಲ್ಲ. ಅದರಲ್ಲೂ ಮುಖ್ಯವಾಗಿ ಬೆಂಬಲ ಬೆಲೆ ಬೇಕು, MSP ಬೇಕು ಅಂತ ಕೇಳ್ತಾ ಇದ್ದಾರೆ ಕಾನೂನಾಗಿ. ಅದು ಆಗ್ಬೋದು ಇಷ್ಟರಲ್ಲೇ. ಯಾಕಂದರೆ ಸೆಷನ್ಗಳು ಮುಗಿದು ಕೊನೆ ಭಾಷಣ ಇವತ್ತು ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತರು ಬರ್ತಾ ಇದ್ದಾರೆ. ನಿಜವಾಗಿಯೂ ರೈತರು ಒಕ್ಕಟ್ಟಾಗಿದ್ದರೆ ಇಷ್ಟರೊಳಗೆ ರೈತರ ಸರ್ಕಾರ ಈ ದೇಶದಲ್ಲಿ ಇರ್ತಿತ್ತು. ಇದು ನಾವು ನೆನಪಿಟ್ಕೊಳ್ಳೋಂಥ ವಿಷಯ. ಇದು ಪ್ರತಿಯೊಂದು ರಾಜ್ಯದಲ್ಲಿಯೂ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ, ಪ್ರತಿಯೊಂದು ಜಿಲ್ಲೆಯಲ್ಲಿಯೂ, ಪ್ರತಿಯೊಂದು ಹಳ್ಳಿಯಲ್ಲಿಯೂ ರೈತರು ತುಂಬ ಹೋಗಿದ್ದಾರೆ ಇಲ್ಲಿ. ಆದರೆ ದುರಂತ ಏನಪ್ಪ ಅಂದ್ರೆ ರೈತರಲ್ಲಿ ಒಬ್ಬನೊಬ್ಬರು ನಂಬುವಂಥ ಒಂದು ತಿಳುವಳಿಕೆ, ಜ್ಞಾನ, ಶಿಕ್ಷಣ ಇಲ್ಲದ್ದು. ಅವ್ರ ಮಾರ್ಕೆಟ್ ಹೆಂಗೆ ಆಗ್ತದೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಮನಸ್ಸು ಮಾಡಿದರೆ ಅವ್ರು ಸ್ವತಃ ಅವರ ಮಾರ್ಕೆಟ್ ಮಾಡುವಂಥದ್ದು ಅವ್ರಲ್ಲಿ ಸಾಧ್ಯ ಇತ್ತು, ಈಗಲೂ ಸಾಧ್ಯದ. ಆದರೆ ಅವ್ರಲ್ಲಿ ಯಾಕೋ ಏನೋ ರೈತರಲ್ಲೇ ನೋಡ್ತಾ ಇದ್ವಿ ನಾವು, ನಾಯಕತ್ವ ಸಲುವಾಗಿ ಮತ್ತೊಂದು ಸಲುವಾಗಿ ತಿಕ್ಕಾಟಗಳು ಮೇಲೆ ಇದ್ದೇ ಇರ್ತಾವೆ, ಜಾತಿ ನೆಲೆಗಟ್ಟಿನಲ್ಲೇ ಮತ್ತೊಂದು ನೆಲೆಗಟ್ಟಿನಲ್ಲೇ. ಯಾಕಂದರೆ ನಮ್ಮ ರೈತರೆಲ್ಲ ಇಡಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಿತರಾಗಿಲ್ಲ. ನ್ಯಾಯ ಯಾವುದು, ಅನ್ಯಾಯ ಯಾವುದು, ನಮಗೆ ಯಾರು ಮೋಸ ಮಾಡ್ತಾ ಇದ್ದಾರೆ ಅನುಸರಿಸಿ ಇವತ್ತಿಗೆ ಅವ್ರಿಗೆ ಬಹಳ ಪ್ರಮಾಣದಲ್ಲಿ ಅರ್ಥ ಆಗೋದಿಲ್ಲ. ತಿಳಿಸೋದು ತಿಳಿಯೋದಿಲ್ಲೇನೋ. ಯಾಕೆಂತಂದರೆ ಒಬ್ಬ ರೈತ ಸಂತೃಪ್ತ ಅನ್ನೇ ಅವು ಹೊಟ್ಟಿಗೆ ಊಟ, ಮೈ ತುಂಬ ಬಟ್ಟೆ, ಒಂದು ಸಣ್ಣ ಮನೆ ಸಿಕ್ಕರೆ ಸಾಗ ಆಯ್ತು ನಾವು ಆರಾಮಿದ್ದೀವಿ ಅನ್ನೋಂಥ ಮನಸ್ಥಿತಿಯೊಳಗಿದ್ದಾರೆ. ಅವ್ರು ಎದ್ದ ಈ ಒಂದು ಆಂದೋಲನಕ್ಕೆ ಒಂದು ಏನಪ್ಪ ಹೊಸ ರೂಪ ಕೊಡ್ಬೋದು ಇವರು. ಇಲ್ಲಿಯೇ ತಿಳುವಳಿಕಿದ್ದಂಥ ಬುದ್ಧಿವಂತದ್ದಂಥ ಪಂಜಾಬ್ ಮತ್ತು ಹರಿಯಾಣ ಏರಿಯಾದಲ್ಲಿದ್ದಂಥ ರೈತರು ಮತ್ತು ಅದೇ ಉತ್ತರ ಪ್ರದೇಶದ ಪಶ್ಚಿಮ ಭಾಗದ ರೈತರು ಇವತ್ತು ಅಲರ್ಟ್ ಇದ್ದಾರೆ, ಲಾಭದಲ್ಲಿದ್ದಾರೆ. ಲಾಭ ಅಂತ ದೊಡ್ಡ ಲಾಭ ಅಲ್ಲ, ಕೋಟಿ ಲಾಭ ಇಲ್ಲ. ಉಳಿದಕ್ಕಿಂತ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಉಳಿದ ರೈತರಿಗಿಂತ ಒಳ್ಳೆಯ ಸ್ಥಾನಮಾನ